ಯಾಕೆ ಮೇಡಮ್ ಬರೋಕ್ ಹೇಳಿದ್ದು? ಇವತ್ತು ಊರಲ್ಲಿ ನೀನ್ ಮಾಡಿರೋ ಘನ ಕಾರ್ಯದ ಬಗ್ಗೆ ಕೇಳ್ದೆ. ಕಬಡ್ಡಿ ಆಟದಲ್ಲಿ ಜೈನ ಗೆಲ್ಸಿದ್ಯಂತಲ್ಲ? ಹೌದು ಮೇಡಮ್. ಯಾಕೆ ಗೆಲ್ಸಿದ್ದು? ಗುಡಿ ಬಾಗ್ಲು ತೆಗಿದೇ ಇದ್ರೆ ಜೈಗೆ ಕೆಟ್ಟದಾಗತ್ತೆ ಅಂತ ಊರಲ್ಲಿರೋರೆಲ್ಲ ಹೇಳ್ತಿದ್ದಾರೆ. ಗುಡಿ ಬಾಗ್ಲು ತೆಗಿದಿದ್ದ ಹಾಗೆ ಯಾಕೆ ಗೆಲ್ಲಿಸ್ದೆ? ಅಂದ್ರೆ ಮೇಡಮ್, ಸರ್ ಸೋತ್ರೆ ಸಹಿಸಲ್ಲ ಅಂತ. ಗುಡಿ ಬಾಗ್ಲು ತೆಗಿದೆ ಕೆಟ್ಟದಾದ್ರೆ ಸಹಿಸ್ಕೋತಾನಾ? ಸರ್ನ ಹೇಗಾದ್ರೂ ಕನ್ವಿನ್ಸ್ ಮಾಡಿ ಗುಡಿ ಬಾಗ್ಲನ್ನ ತೆಗ್ಸೋ ಪ್ರಯತ್ನ ಮಾಡ್ತೀನಿ ಮೇಡಮ್. ನೀನ್ ಏನ್ ಮಾಡ್ತೀಯೋ ನನಗ್ ಗೊತ್ತಿಲ್ಲ. ಬೇಗ ನನ್ನ ಜೈನ ಸೇರ್ಸು. ಅರ್ಥ ಆಗ್ತಿದ್ಯಾ? ಯಾರಮ್ಮ ನೀನು? ಏನ್ ಬೇಕಾಗಿತ್ತು? ಈ ಮನೆ ಯಾರ್ದು? ನನ್ ಮನೆನೇ ಅದು. ಈ ಮನೇಲಿ ಯಾರಿದ್ದಾರೆ? ಬೆಂಗಳೂರಿಂದ ಒಂದು ಹುಡುಗಿ ಬಂದಿದ್ದಾಳೆ. 1 ವಾರಕ್ಕೆ ಮನೆ ಕೇಳಿದ್ಲು, ಕೊಟ್ಟಿದ್ದೀನಿ. ಅವಳ ಹೆಸರೇನ್ ಹೇಳಿ? ಅವಳ ಹೆಸರೇನು ಹೇಳಿದ್ಲು? ನಿತ್ಯ ಅಮ್ಮ. ಸರಿ, ಬರ್ತೀನಿ. ನಿತ್ಯ ಕೂಡ ಇಲ್ಲಿ ಬಂದಿದ್ದಾಳ? ಅಂದ್ರೆ ಪೂಜಾ ಆಗ್ಲೇ ಮೇಡಮ್ ಅಂದಿದ್ದು ನಿತ್ಯಾಗ? ಏ ಪೂಜಾ, ನಿಂಗಿದೆ ಇವತ್ತು. ಹೌದು, ಆ ತಾಯ್ತ ಏನೋ ಜೈಗೆ ಕಟ್ತೀನಿ ಅಂದ್ಯಲ್ಲ, ಕಟ್ಟಿದ್ಯಾ? ಅದು ನಿನ್ ಕುತ್ಕೇರಿದ್ಯಲ್ಲೇ? ಅಂದ್ರೆ ನೀನೇ ಕಟ್ಕೊಂಡ್ಯಾ? ಇಲ್ಲ ಮೇಡಮ್, ಸರೇ ಕಟ್ಟಿದ್ದು. ವಾಟ್? ಜೈ ಕಟ್ಟಿದ್ದ? ಅವನೇ ಕಟ್ಟಿದ್ನಾ ಇಲ್ಲ ನೀನೇ ಕಟ್ಟಿಸ್ಕೊಂಡ್ಯಾ? ಬೇಡ ಅಂದ್ರು ಸರ್ ಬಲವಂತವಾಗಿ ಕಟ್ಟಿದ್ರು ಮೇಡಮ್. ಇವತ್ತು ತಾಯ್ತಾ, ನಾಳೆ ತಾಳಿ. ಏನೇ ನಮ್ಮನ್ನ ಸೇರಿಸ್ತಿದ್ಯಾ ಇಲ್ಲ ನೀನೇ ಹೋಗ್ತಿದ್ಯಾ? ಏನ್ ಮಾಡ್ತಿದ್ಯಾ ನೀನು? ನಮ್ಮ ಅಮ್ಮನ ಪ್ರಾಣ ನಿಮ್ಮ ಹತ್ರ ಇದೆ ಮೇಡಮ್. ನಾನ್ ತಪ್ಪು ಯಾಕೆ ಮಾಡ್ತೀನಿ? ಓಹೋ, ನಿಮ್ಮಮ್ಮ ನನ್ನ ಹತ್ರ ಇಲ್ದಿದ್ರೆ ತಪ್ಪು ಮಾಡ್ತಿದ್ದೆ ಅಂತಾಯ್ತು. ಅಯ್ಯೋ, ನನ್ನ ಉದ್ದೇಶ ಅದಲ್ಲ ಮೇಡಮ್. ಏಯ್, ಹುಚ್ಚುಚ್ಚಾಗಿ ನಾಟಕ ಮಾಡಿದ್ರೆ ನಿನ್ನ ಕೊಂದು ಬಿಡ್ತೇನೆ. ಹೌದು, ಮೊನ್ನೆ ನಿಮ್ಮಮ್ಮನ್ನ ನೋಡ್ಬೇಕು ಅಂದ್ಯಲ್ಲ, ಅವಳು ಇಲ್ಲೇ ಇದ್ದಾಳೆ, ನೋಡ್ತೀಯಾ? ಎಲ್ಲಿ ಮೇಡಮ್? ಎಲ್ಲಿ ನಮ್ಮಮ್ಮ? ಅಮ್ಮ, 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 ಅಮ್ಮ. ಮೇಡಮ್, ಅಮ್ಮ, ಇಲ್ಲೇ ಅವಳು ನಿನ್ನ ನೋಡ್ತಾ ಇದ್ದಾಳೆ. ಆದ್ರೆ ನೀನೇ ಅವಳನ್ನ ನೋಡ್ತಿಲ್ಲ. ಅಮ್ಮ, ಎಲ್ಲಿದ್ಯಮ್ಮ? ಅಮ್ಮ, ನನ್ ಮಾತ್ ಕೇಳ್ತಿದ್ಯಾ ಅಮ್ಮ? ಅಮ್ಮ, ಅಮ್ಮ, ಪ್ಲೀಸ್ ಮೇಡಮ್, ನಮ್ಮಮ್ಮನ್ ತೋರಿಸ್ಬಿಡಿ. ಯಾಕೆ? ನಿಮ್ಮಮ್ಮ ನಿನ್ನ ನೋಡಿದ್ರೆ ಸಾಕಾಗುತ್ತಲ್ಲ. ಅಮ್ಮ, ನೀನ್ ಎಲ್ಲಿದ್ದೆ ನನಗೆ ಕಾಣ್ತಾ ಇಲ್ಲ. ಆದ್ರೆ ನಿನ್ನ ನೋಡ್ತಿದ್ದೆ ಅಂತ ಮೇಡಮ್ ಹೇಳ್ತಿದ್ದಾರೆ.
ನಾನ್ ಚೆನ್ನಾಗಿದ್ದೀನಮ್ಮ. ನಿನ್ ಬಗ್ಗೆನೆ ನನ್ ನೋವೆಲ್ಲ. ನನ್ನಿಂದನೇ ನಿನ್ಗೆ ಈ ನೋವು. ನನ್ನ ಕ್ಷಮಿಸಮ್ಮ. ನಿನ್ನ ಬೇಗ ಇಲ್ಲಿಂದ ಕರ್ಕೊಂಡು ಹೋಗ್ತೀನಿ. ಸರ್ನ ಮೇಡಮ್ನ ಸೇರಿಸಿ ನಿನ್ನ ಕ್ಷೇಮವಾಗಿ ಕರ್ಕೊಂಡು ಹೋಗ್ತೀನಮ್ಮ. ಹೇಳೋದನ್ನ ನಿಲ್ಸಿ ಮೊದ್ಲು ಹೋಗಿ ಆ ಕೆಲ್ಸ ನೋಡೆ. ಹೋಗು. ಪ್ಲೀಸ್ ಸರ್, ಸಿಚುವೇಶನ್ ಅರ್ಥ ಮಾಡ್ಕೊಳ್ಳಿ. ಒಂದು 2 ದಿನ ವೇಟ್ ಮಾಡಿ. ಬಾಸ್ ಹತ್ರ ನಾನೇ ಮಾತಾಡ್ತೀನಿ. ಓಕೆ ಸರ್, ತಪ್ಪದೆ ಮಾತಾಡ್ತೀನಿ. ಬಾಯ್ ಸರ್, ಬಾಯ್ ಬಾಯ್. ಯಾರ್ ನಾಣಿ? ನಮ್ಮ ಕಂಪನಿ ಡೈರೆಕ್ಟ್ರು, ಶೇರ್ ಹೋಲ್ಡರ್ ಸರ್. ನೀವು ಯಾವಾಗ ಬರ್ತೀರಂತ ಬೆಳಗಿಂದ ಬರೀ ಫೋನೇ ಸರ್. ನಿನಗೆ ಯಾರು ಫೋನ್ ಆನ್ ಮಾಡು ಅಂತ ಹೇಳಿದ್ದು? ಸಾರಿ ಸರ್. ನಾನಿಲ್ಲಿ ನೆಮ್ಮದಿಯಾಗಿರೋದಕ್ಕೆ ಬಂದಿದ್ದು. ಇಲ್ಲೂ ಆಫೀಸ್ ಕೆಲಸ ಏನ್ ನಿಂದು? ಫೋನ್ ಆಫ್ ಮಾಡಿ ಪಕ್ಕಕ್ಕಿಡು. ನೀವೇನು ಅನ್ಕೊಳ್ದಿದ್ರೆ ಒಂದು ಮಾತು ಹೇಳ್ತೀನಿ ಸರ್. ಪರ್ಸನಲ್ ಲೈಫ್ನ ಕೆರಿಯರ್ನ ಮಿಕ್ಸ್ ಮಾಡಬೇಡ ಅಂತ ನೀವೇ ಹೇಳಿದ್ರಿ. ಅಂಥದ್ರಲ್ಲಿ ನೀವೇ ಪರ್ಸನಲ್ ಲೈಫ್ ಡಿಸ್ಟರ್ಬ್ ಆಯ್ತು ಅಂತ ಕೆರಿಯರ್ನ ಬಿಡ್ತೀರಾ? ನಿಮ್ಮನ್ನ ನಂಬ್ಕೊಂಡು 1000 ಜನ ಎಂಪ್ಲಾಯೀಸ್ ಇದ್ದಾರೆ ಸರ್. ನೀವೇ ಅವರಿಗೆ ಇನ್ಸ್ಪಿರೇಷನ್ ಅಂತ ಅವರೆಲ್ಲ ವರ್ಕ್ ಮಾಡ್ತಿದ್ದಾರೆ. ಎಷ್ಟೋ ಕಷ್ಟಪಟ್ಟು ನೀವು ನಂಬರ್ 2 ಪೊಸಿಷನ್ಗೆ ಬಂದಿದ್ದೀರಾ. ಸಡನ್ ಆಗಿ ನೀವು ಕೆಲಸ ನಿಲ್ಸಿದ್ರೆ ನಂಬರ್ 1 ಆಗಬೇಕು ಅನ್ನೋ ನಿಮ್ಮ ಏಮ್ ಜೊತೆಗೆ ನಿಮ್ಮನ್ನ ನಂಬ್ಕೊಂಡಿರೋ ಎಂಪ್ಲಾಯೀಸ್ ಲೈಫು ಹಾಳಾಗತ್ತೆ ಸರ್. ರಾಜ ಇಲ್ದಿರೋ ರಾಜ್ಯ ಆದ್ರೂ ಬಾಸ್ ಇಲ್ದಿರೋ ಬಿಸ್ನೆಸ್ ಆಗಲಿ ಅನಾಥ ಆಗ್ಬಿಡುತ್ತೆ ಸರ್. ಅದಕ್ಕೀಗ ಏನಂತೀಯ ನಾಣಿ? ನಾವು ಬೆಂಗಳೂರಿಗೆ ಹೋಗೋಣ ಸರ್. ಆಫೀಸ್ಗೆ ಹೋಗೋಣ. ಎಲ್ರಿಗೂ ಧೈರ್ಯ ಹೇಳೋಣ ಸರ್. ಪ್ಲೀಸ್ ಸರ್. ಓಕೆ ನಾಣಿ, ಇನ್ನೊಂದು 2-3 ದಿನದಲ್ಲಿ ಹೋಗೋಣ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ ಜೊತೆ ಭೋಜನ್ನು ಕರ್ಕೊಂಡು ಹೋಗೋಣ. ಸರ್, ನಮ್ಮ ಜೊತೆಗೆ ಆ ಅಡಿಗೆವನು ಯಾಕೆ? ಅವನ ಅಡಿಗೆವನಲ್ಲ ನಾಣಿ, ನಮ್ಮವನು. ಅವ್ನು ನನ್ನ ಜೊತೆಗೆ ಇರಬೇಕು, ನನ್ನ ಪಕ್ಕದಲ್ಲೇ ಇರಬೇಕು. ಅನಾವಶ್ಯಕವಾಗಿ ನೀವು ಅವನಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಿದ್ದೀರಾ. ಏನೋ ಕಬಡ್ಡಿ ಆಟದಲ್ಲಿ ಗೆಲ್ಸಿದಾನೆ ಅಂತ ಅವನ್ನ ನೀವು ನೆತ್ತಿ ಮೇಲೆ ಇಟ್ಕೊಳ್ಳೋದು ಅಷ್ಟು ಒಳ್ಳೇದಲ್ಲ. ಅವನ ಮೇಲೆ ದಯೆ ಕರುಣೆ ತೋರಿಸಿದ್ರೆ ಸಾಕು. ಬೇಕು ಅಂದ್ರೆ ಹೊರಡುವಾಗ 5,000ನೋ 10,000ನೋ ಅವನ ಕೈಲಿ ಕೊಟ್ಬಿಟ್ಟು ಬನ್ನಿ. ಅದನ್ನು ಬಿಟ್ಟು ಬೆಂಗಳೂರು ತನಕ ಕರ್ಕೊಂಡು ಬರಬೇಡಿ, ನಿಮಗೆ ಪುಣ್ಯ ಬರುತ್ತೆ. ಬೆಂಗಳೂರು ತನಕ ಅಲ್ಲ ನಾಣಿ, ಅವನ್ ಲೈಫ್ ಲಾಂಗ್ ನನ್ನ ಜೊತೆನೇ ಇರಬೇಕು. ಅವನಿಲ್ದೆ ನಾನಿರಲ್ಲ. ಆ ಮಂಗಳ ಕೇಳಕ್ಕಾಗ್ತಿಲ್ಲ. ಅವನಿಲ್ದೆ ನೀವಿರಲ್ಲ ಅಂದ್ರೆ ಏನ್ ಸಾರ್? ಕೇಳೋಕೆ ತುಂಬಾ ಅಸಹ್ಯ ಆಗ್ತಿದೆ. ಅವನೇನಾದ್ರೂ ನಿಮ್ಮ ಬ್ರದರ, ಲವ್ವರ? ಅದಕ್ಕಿಂತ ಹೆಚ್ಚು ನಾಣಿ, ಅಷ್ಟು ನನಗೆ ಕನೆಕ್ಟ್ ಆಗಿದ್ದಾನೆ. ಅವನೇನಾದ್ರೂ ನನ್ನ ಲೈಫಿಗೆ ಬರದೇ ಇದ್ದಿದ್ರೆ ನಾನೇನಾಗ್ತಿದ್ನೋ. ಹಾಗೆ ನನ್ನನ್ನು ನೋಡ್ಕೊಂಡಿದ್ದಾನೆ. ಅದಕ್ಕೆ ನಾನು ಕೂಡ ಅವನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ಕೊಂಡಿದ್ದೀನಿ. ಚೆನ್ನಾಗಿದೆ ಮಾವ. ಮನೇಲಿರೋ ನಮ್ಮನ್ನೆಲ್ಲ ಬಿಟ್ಟು ಇಲ್ಲಿ ಬಂದು ನೀನ್ ಮಾಡ್ತಿರೋದು ತುಂಬಾ ಚೆನ್ನಾಗಿದೆ. ನಾನೇನ್ ತಪ್ಪು ಮಾಡಿಲ್ಲ ಸ್ವಪ್ನ. ನೀವ್ಯಾರು ಕೊಡದೇ ಇರೋ ಮನಃಶಾಂತಿನ ನನಗೆ ಅವನ್ ಕೊಟ್ಟಿದ್ದಾನೆ ಅಂತ ನೀನ್ ಅಂದ್ಕೊಂಡಿದ್ಯಾ. ಆದ್ರೆ ಇದೆಲ್ಲ ಅವ್ನ್ ಆಡ್ತಿರೋ ಗೇಮ್ ಅಂತ ನಾನ್ ಹೇಳ್ತಾ ಇದ್ದೀನಿ. ಏನ್ ಗೇಮು? ನೀನ್ ನಂಬಿರೋ ಬಂಟನಲ್ಲ ಮಾವ, ನಂಬಿಕೆ ದ್ರೋಹಿನ. ಸ್ವಪ್ನ. ಎಸ್, ಆ ಬೋಜ ಯಾರು ಗೊತ್ತಾ ಮಾವ? ಯಾರು? ಆ ನಿತ್ಯ ಕಡೆ ಅವನು. ಆ ನಿತ್ಯ ಕಳ್ಸಿದಕ್ಕೆ ನಿನ್ ಹತ್ರ ಬಂದಿರೋ ಗೂಢಾಚಾರಿ ಅವನು. ನಿನ್ನ ಮತ್ತೆ ತನ್ನ ಕಡೆ ಸೆಳೆಯೋದಕ್ಕೆ ಆ ನಿತ್ಯ ಟ್ರೈನಿಂಗ್ ಕೊಟ್ಟು ಕಳ್ಸಿರೋ ರಾಯಭಾರಿ ಅವನು. ನಿಂಗೆ ಸೇವೆ ಮಾಡಿ ನಿನ್ ಮನ್ಸ್ ಗೆದ್ದು ತಾನ್ ಒಳ್ಳೆಯವನ್ ಅನ್ನಿಸ್ಕೊಂಡು ನಿನ್ ನಂಬಿಕೆ ಸಂಪಾದಿಸಿ
ನಿನ್ನ ನಿತ್ಯನ ಒಂದ್ ಮಾಡೋದಕ್ ಬಂದಿರೋ ಮಾಯಗಾರ ಆ ಭೋಜ. ನಿಮ್ ಪ್ರಾಣಕ್ಕೆ ಪ್ರಾಣ ಆಗಿರೋರ್ನ ಅದ್ ಎಷ್ಟ್ ಚೆನ್ನಾಗಿ ನೋಡ್ಕೋತಿರೋ ಏನೋ ಅಲ್ವಾ? ದೂರ ಆಗೋದು ಅಂದ್ರೆ ತಾತ್ಕಾಲಿಕವಾಗಿ ದೂರ ಆಗೋದು ಅಷ್ಟೇ. ಸ್ವಲ್ಪ ಹೊಂದ್ಕೊಂಡು ಹೋದ್ರೆ ಮತ್ತೆ ಬಂದ್ಬಿಡ್ತಾರೆ. ಬೀಚ್ರ ಹುಡ್ಗಿನ ಪಡ್ಕೊಳ್ಳಿಲ್ಲ ಅಂತಂದ್ರೆ ಕೈಲಾಗ್ದಿರೋನು ಅಂತ ಹೇಳ್ತಾನೆ ಸಾರು. ಅಮ್ಮ ಭೋಜೇಗೌಡ, ನೀನ್ ಬಂದಿದ್ರಿಂದ ಇಂಥ ಪ್ಲಾನ್ ಇದೆಯಾ? ಮೊದ್ಲಿಂದನೂ ನಾನು ಅನ್ಕೋತೇನೆ ಇದ್ದೆ ಕಣೋ ನೀನು ದೊಡ್ಡ ಜಾದೂಗಾರ ಅಂತ. ಸಾರ್, ನಿಮ್ಮ ಹತ್ರನೂ ಹೇಳಿದ್ದೆ ಅವನು ಸೈಲೆಂಟ್ ಕಿಲ್ಲರು ಅಂತ. ನೀವ್ ಕೇಳಿದ್ರಾ? ಈಗ ನೋಡಿದ್ರಾ ಅವನೆಂತ ಮೋಸಗಾರ ಅಂತ? ನಿಲ್ಸು ರಾಣಿ. ಭೋಜೇಗೌಡ ಎಲ್ಲಿ? ಊರಿನ ಪದ್ಧತಿ ಪ್ರಕಾರ ಸ್ಪರ್ಧೆಯಲ್ಲಿ ಗೆದ್ದಾದರೂ ಕೂಡ ಗುಡಿ ಬಾಗಿಲು ತೆಗೆಸ್ಬೇಕು ಅಂತ ಆಸೆ ಪಟ್ಟೆ. ನನ್ನ ಆಸೆ ನಿರಾಸೆ ಆಯಿತು. ಅಮ್ಮವರು ಯಾಕೆ ಹೀಗೆ ಊರ್ ಪರೀಕ್ಷೆ ಮಾಡ್ತಿದ್ದಾಳೋ ಅರ್ಥ ಆಗ್ತಾ ಇಲ್ಲ. ಅಮ್ಮವ್ರ ಅನುಗ್ರಹ ನಮಗಿದೆಯೋ ಇಲ್ವೋ? ಅಮ್ಮವ್ರ ಅನುಗ್ರಹ ಇಲ್ಲ ಅಂತ ಯಾರಂದ್ರು? ಇದ್ರೆ ಆಟದಲ್ಲಿ ಊರ್ ಗೆಲ್ಬೇಕಿತ್ತು, ಯಾಕೆ ಸೋತೋದ್ವಿ? ಮೂರ್ಖ. ಆ ಸ್ಪರ್ಧೆ ದೈವ ಶಕ್ತಿಗೆ ಮಾನವ ಶಕ್ತಿಗೆ ನಡೆದಿದ್ದಲ್ಲ. ಅಲ್ಲಿದ್ದ ಒಳ್ಳೆತನ ಸಂಕಲ್ಪ ಶಕ್ತಿಯಿಂದ ನಮ್ಮನ್ನ ಸೋಲ್ಸಿದ್ದು. ಇಷ್ಟಕ್ಕೂ ನಮ್ಮ ಗುಡಿ ಬಾಗಿಲು ತೆಗೆಯುತ್ತಾ ಇಲ್ವಾ ಸ್ವಾಮಿ? ತಪ್ಪದೆ ತೆರೆಯುತ್ತೆ. ಬರೋ ಶುಕ್ರವಾರನೇ ಅದಕ್ಕೆ ಮುಹೂರ್ತ. ಆವತ್ತು ಅಮ್ಮವರ ಮುಂದೆ ಅಖಂಡ ದೀಪ ಬೆಳಗತ್ತೆ. ದೀಪ ಆರಿಸೋ ಇಂಥ ಜನ ಊರ್ನಾಗಿದ್ರೆ ಯಾವ ದೀಪನೂ ಉರಿಯಕ್ಕಿಲ್ಲ. ಈ ಊರ್ನವನು ಅಂತ ಹೇಳ್ಕಂಡು ಊರಿಗೆ ದ್ರೋಹ ಮಾಡವ್ನೆ, ಇವನ್ನ ಸುಮ್ನೆ ಬಿಡ್ಬಾರ್ದು. ನಿಲ್ಲು, ಅವನಿಗೇನು ಮಾಡ್ಬೇಡ. ಎಲ್ಲ ಇವನೇ ಮಾಡಿದ್ದು ಸ್ವಾಮಿ. ಇಂಥವ್ರನ್ನೆಲ್ಲ ಊರ್ನಿಂದ ಬಹಿಷ್ಕಾರ ಹಾಕ್ಲೇಬೇಕು. ಮೊದಲು ನೀನ್ ಇಲ್ಲಿಂದ ಹೋಗು. ತಪ್ಪು ಮಾಡಿರೋ ಇವನ್ನ ಬಿಟ್ಟು ನಾನು ಹೋಗು ಅಂತಿದ್ದೀರಲ್ಲ. ನೀನ್ ಮಾಡಿರೋ ತಪ್ಪನ್ ಬಗ್ಗೆ ಹೇಳು ಅಂತೀಯ? ಬೇಡ ಬಿಡಿ, ನಿನ್ನ ವಿಷಯ ಆಮ್ಯಾಕ್ ನೋಡ್ಕತೀನಿ. ಬರಲ್ಲ. ನನ್ನ ಕ್ಷಮಿಸ್ಬಿಡಿ ಸ್ವಾಮಿ. ದಾರಿ ಇಲ್ಲದೆ ಸ್ಪರ್ಧೆಯಲ್ಲಿ ಗೆಲ್ಬೇಕಾಗ್ ಬಂತು. ನೀವು ಕಟ್ಟಿರೋ ತಾಯ್ತ ಕೂಡ ಸರಿ ಕಟ್ಟೋಕೆ ಆಗ್ಲಿಲ್ಲ. ಆ ತಾಯ್ತ ನನಗೆ ಕಟ್ಬಿಟ್ರು. ನಮ್ ಸಾರು ಮೇಡಮ್ ಒಂದಾಗ್ತಾರ ಸ್ವಾಮಿ? ಅವ್ರ ಮದ್ವೆ ನಡೆಯುತ್ತಾ? ಹೇಳಿ ಸ್ವಾಮಿ. ಸ್ವಲ್ಪ ಹೊತ್ತು ನೀವು ಆ ಕಡೆ ಇರಿ. ತಪ್ಪು ಮಾಡಿದ್ದು ನಾನು ಸ್ವಾಮಿ. ಬೇಕಾದ್ರೆ ನನಗೆ ಶಿಕ್ಷೆ ಕೊಡಿ. ನಮ್ ಸಾರು ಮೇಡಮ್ನ ಒಂದ್ ಮಾಡ್ಬಿಡಿ. ನೀನ್ ಕೇಳೋದ್ರಲ್ಲಿ ನ್ಯಾಯ ಇದೆ ಸ್ವಾಮಿ. ಈ ನಿನ್ನ ವೇಷಕ್ಕೆ ಅರ್ಥ ಇದೆ. ಆದ್ರೆ ದೈವಿಚ್ಛೆ ಹೇಗಿದೆಯೋ? ನಿಮಗೆ ಎಲ್ಲ ಗೊತ್ತು. ನೋಡ್ತಿದ್ದ ಹಾಗೆ ನಂದು ನಾಟಕ ಅಂತ ಕಂಡು ಹಿಡಿದ್ರಿ ಅಂದ್ರೆ ನನ್ನ ಮುಂದಿರೋ ದೇವ್ರು ನೀವು. ನೀವೇ ಸಹಾಯ ಮಾಡಬೇಕು ಸ್ವಾಮಿ. ಆಶೀರ್ವಾದ ಮಾಡಿ.
ನಿನಗೆ ಏನಂತ ಆಶೀರ್ವಾದ ಮಾಡಲಿ ತಾಯಿ? ಶತಮಾನಂ ಭವತಿ ಅಂತ ಹರಿಸೋಣ ಅಂದ್ರೆ ಶಾಪಗ್ರಸ್ತನ್ನ ಮದುವೆ ಆಗ್ತಿದೀಯಾ? ಆನಂದವಾಗಿರು ಅನ್ನೋಣ ಅನ್ಕೊಂಡ್ರೆ ಅನಿಷ್ಟದ ಹಿಂದೆ ಓಡ್ತಾ ಇದೀಯಾ? ಬೇಡಿ ವನವಾಸಕ್ಕೆ ಹಿಂದೆ ಹೋದ ಸೀತೆನ ರಾಮ ಕಾಪಾಡ್ಕೊಂಡ. ಕಷ್ಟದ ಹಿಂದೆ ಹೋಗ್ತಿರೋ ನಿನ್ನನ್ನ ಯಾವ ದೇವ್ರು ಕಾಪಾಡ್ತಾನೆ? ಏನ್ ಯೋಚನೆ ಮಾಡ್ತಿದ್ದೀರಾ ಸ್ವಾಮಿ? ಹೇಳಮ್ಮ. ಅಮ್ಮವ್ರನ್ನ ನಂಬು. ಅದಕ್ಕಿಂತ ಹೆಚ್ಚು ಏನೂ ಹೇಳಲ್ಲ. ಹೋಗ್ಬಾ. ಪಾಪ ಹುಚ್ಚ ಹುಡುಗಿ. ಅಲ್ಲ, ಈ ಬೋಜ ಯಾರ್ಲಾ? ಖಂಡಿತ ನಮ್ಮೂರ್ನವನಂತೂ ಅಲ್ಲ ಅಣ್ಣ. ಅವನ ಪಕ್ಕದೂರ್ಲೆಲ್ಲೂ ನೋಡಿಲ್ಲ ಅಣ್ಣ. ಸ್ಯಾನೆ ಇರಿಟೇಷನ್ ಮಾಡ್ತಾವನೆ ಕಂಡ್ಲಾ. ಅವನ ಬಗ್ಗೆ ಯಾರನ್ನ ಕೇಳಿದ್ರೆ ಗೊತ್ತಾಯ್ತದೆ. ಇವಳು ಅವನ ಮನೇಲಿ ಅಲ್ವೇನ್ರಲ್ಲ ಕೆಲಸ ಮಾಡೋದು? ಹೌದಣ್ಣ. ಏ ಮೀನಾಕ್ಷಿ, ಬರೇ ಇಲ್ಲಿ. ಏನ್ ಬಾಲು? ಸಿಟಿಯಿಂದ ಬಂದವನ್ ಮನೆಯಾಗೆ ನಿನ್ ಜೊತೆನೆ ಕೆಲಸ ಮಾಡ್ತಾ ಇರೋ ಆ ಬೋಜ ಯಾರೇ? ನನ್ಗೇನು ಗೊತ್ತಿಲ್ಲ. ಯಾಕೆ ಇಷ್ಟೊಂದು ಗಾಬರಿ ಆಗ್ತಿದೀಯಾ? ನಿಜವಾಗ್ಲೂ ನನ್ಗೇನು ಗೊತ್ತಿಲ್ಲ. ಅವನ್ನ ಅಲ್ಲಿ ಕೆಲ್ಸಕ್ಕೆ ಸೇರಿಸಿದ್ ಯಾರೇ? ದೊಡ್ಡಯ್ಯನೇ ಇಟ್ಟಿದ್ದು. ದೊಡ್ಡಯ್ಯ? ಆ ಬೋಜ ಯಾರೋ ನನಗೆ ಗೊತ್ತಿಲ್ಲ. ನೀನು ದೊಡ್ಡಯ್ಯ ಸೇರ್ಕೊಂಡು ಅವನ ಕೆಲ್ಸ ಕಳ್ಸಿದ್ರಿ ಅಂತ ಆ ಮೀನಾಕ್ಷಿ ಹೇಳಿದ್ಲು. ನಾವು ಕೆಲಸ ಕಳಿಸಿದ್ದು ಗಂಗಾನ. ಗಂಗಾನ? ಹೌದ್ರೋ. ಗಂಗಾ ಮತ್ತೆ ಊರಿಗೆ ಬಂದ್ಲು. ಕೆಲಸ ಬೇಕು ಅಂತ ಅವಳ ಅಮ್ಮ ಕೇಳಿದಾಗ ನಾನು ದೊಡ್ಡಯ್ಯ ಸೇರಿ ಅಡುಗೆ ಕೆಲಸಕ್ಕೆ ಅವ್ರ ಮನೆ ಕಳಿಸಿದ್ವಿ. ಆ ಬೋಜ ಬಂದ್ಮೇಲೆ ಗಂಗಾ ಅವರಮ್ಮ ಎಲ್ಲಿ ಹೋದ್ಲು ಅಂತ ನಮಗೂ ಗೊತ್ತಿಲ್ಲ. ಬಾರೋ, ಎಲ್ಲ ಅಯೋಮಯ ಆಗಿದೆ. ಗಂಗಾ ಊರಿಗೆ ಹೆಂಗ್ಲ ಬತ್ತಾಳೆ? ಅಂದ್ರೆ ಅವತ್ತು ಅವಳು ಸಾಯ್ಲಿಲ್ಲ ಅಂತಾಯ್ತು. ತಪ್ಪು ಮಾಡ್ಬಿಟ್ಟೆ ಕಂಡ್ಲಾ. ಕೊನೆ ಉಸಿರು ಗಂಟ ಕಾದು ಆ ಉಸಿರನ್ನು ತೆಗೆದು ಬರ್ಬೇಕಿತ್ತು. ಈಗ ಆ ವಿಷಯ ಬಿಡೋಣ. ಬೋಜ ಬಂದ್ಮೇಲೆ ಗಂಗಾ ಮತ್ತೆ ಅವ್ರಮ್ಮ ಕಾಣ್ತಿಲ್ಲ ಅಂತ ಈ ಸುಬ್ಬರಾವ್ ಹೇಳ್ತಿದ್ದಾನೆ. ಮೊದ್ಲು ಅದೇನೋ ನೋಡೋಣ. ಈ ಬೋಜಗೌಡಂಗೂ ಆ ಗಂಗಾ ಫ್ಯಾಮಿಲಿಗೂ ಏನೋ ಲಿಂಕ್ ಇದೆಯೇನೋ ಅಣ್ಣ. ಆ ಬೋಜನ್ ಹಿಡ್ಕೊಂಡು 4 ತದ್ಕಿದ್ರೆ ಎಲ್ಲ ವಿಷಯನ ಹೊರಗೆ ಬರ್ತದೆ ಕಂಡ್ಲಾ. ಇವತ್ ರಾತ್ರಿನೇ ಎತ್ತಾಕ ಬರ್ಬೇಕು. ಬರಲ್ಲ? ನಿಂತ್ಕೋ ಭೋಜ. ಎಲ್ಲಿಂದ ಬರ್ತಿದ್ಯಾ? ಅದು ಯಾರನ್ನ ನೋಡ್ಕೊಂಡ್ ಬರ್ತಾ ಇದ್ಯಾ?